ಗೆದ್ದಾಗ ಎಲ್ಲರೂ ಬರ್ತಾರೆ, ಸಿನಿಮಾ ಸೋತಾಗ ಇರೋ ಒಬ್ಬನೇ ಕಾರಣ ಆಗ್ತಾನೆ. ಹೋಗುಮೆ ಒಂದು ಸಾಂಗು 9 ವರ್ಷ ನಿಲ್ಸಿದೆ ಅಂದರೆ ಅದೇ ಥರ ಒಂದು ಸಿನಿಮಾ ನಿಂತರೆ ಎಷ್ಟು ವರ್ಷ ನನಗೆ ಇದಾಗುತ್ತೆ. ಇಲ್ಲ, ನಮ್ಮ ರವಿ ತಾರಕಾಸುರ ಇರೋ ನನ್ನ ಅಪಾರ್ಟ್ಮೆಂಟ್ ಇದೆ, ನಂದ್ರಲ್ಲಿ ಮಾಡ್ಕೊಳ್ಳಿ, ಅದಕ್ಕೂ ದುಡ್ಡು ಕೊಟ್ಟಿಲ್ಲ, ಅದನ್ನು ಮಾಡಿದ್ವಿ. ಕ್ಯಾಮ್ರಾ ಕೊಡೋರೊಬ್ರು ಇದ್ರು, ಲೊಕೇಶನ್ ಫ್ರೀಯಾಗಿ ಕೊಡೋರೊಬ್ರು ಇದ್ರು, ಪೋಸ್ಟರ್ ಅಂತ ಬಿಟ್ಟಿದ ತಕ್ಷಣನೇ ನಮ್ಮ ಮೇಲೆ ಒಂದು ಸ್ವಲ್ಪ ಜನ ಹಿಂಗೆ ತಿರುಗಿ ನೋಡಿದ್ರು. ಎಲ್ಲೋ ಒಂದು ಕಡೆ ಅಂದರೆ ಇತ್ತೀಚೆಗೆ ಆಡಿಯನ್ಸ್ ನೀವು ಎಷ್ಟು ಆಮೇಲೆ ಅವ್ರದ್ದೊಂದು ಪರ್ಸೆಪ್ಷನ್ಗಳಿದೆ, ಅವ್ರದ್ದೊಂದು ಬಿಲೀಫ್ ಇದೆ. ಓಕೆ, ಕಿಶೋರ್ ಇದ್ದಾರಾ, ರಮೇಶ್ ಇಂದಿರಾ ಇದ್ದಾರಾ, ಓಕೆ ಇದು ಈ ಕಲರಲ್ಲಿ ಇದೆಯಾ ಫಾಂಟು, ಅಂದರೆ ಅಷ್ಟು ಜಡ್ಜ್ ಮಾಡೋ ಲೆವೆಲ್ ಹೊಟ್ಟೋಗಿದ್ದಾರೆ. ಹೌದು. ಸೊ ಆ ವಿಚಾರಕ್ಕೆ ಬಂದರೆ ಕಮಲ್ ಶ್ರೀದೇವಿ ಒಂದು ಫಾಂಟಿಂದ ಹಿಡಿದು, ಆ ಕಾಸ್ಟಿಂಗಿಂದ ಹಿಡಿದು, ಕಾಸ್ಟ್ಯೂಮಿಂದ ಹಿಡಿದು, ಕಲರಿಂಗಿಂದ ಹಿಡಿದು ಎವ್ರಿಥಿಂಗ್, ಅದು ಇವತ್ತಿಗೆ ನಾನು ಹೇಳ್ತಾ ಇದ್ದೀನಲ್ಲ, ಒಂದು ಆಡಿಯನ್ಸು ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡ್ಕೊಂಡಿದ್ದಾರೆ ನಮ್ಮ ಕನ್ನಡ ಆಡಿಯನ್ಸು. ಆ ಆಡಿಯನ್ಸ್ಗೆ ಮೃಷ್ಟಾನ್ನ ಭೋಜನ ಥರ ಅವ್ರೇನು ಪ್ರಶ್ನೆನೇ ಮಾಡೋಂಗಿಲ್ಲ, ಹಂಗೆ ಇಟ್ಟಂಗಿದೆ ಅದು. ಇವತ್ತು ಏನು ಇಷ್ಟೆಲ್ಲ ಮಾತಾಡ್ತಾರಲ್ಲ, ಇದನ್ನು 1.5 years ಬ್ಯಾಕ್ ನಾವಿಬ್ಬರು ಡಿಸ್ಕಸ್ ಮಾಡಿದ್ವಿ. ಆ ವಿಷನ್ ಅಷ್ಟೇ. ಅಂದರೆ ನಾವು ಸಿನಿಮಾ ಮಾಡೋದು ಇವತ್ತಿಗಲ್ಲ. ನಾನು ಇವತ್ತು ಕತೆ ಬರೆದ್ರೆ ನನ್ನ ಸಿನಿಮಾ ರಿಲೀಸ್ ಆಗೋದು ನೆಕ್ಸ್ಟ್ ಇಯರು. ಅವತ್ತಿನಕ್ಕೆ ನಾವು ಮೈಂಡ್ಸೆಟ್ಗೆ ಸಿನಿಮಾ ಮಾಡಬೇಕಾಗತ್ತೆ. ಇದಿಷ್ಟು ಡಿಸ್ಕಸ್ ಮಾಡಿ ಇದೆಲ್ಲ ಪ್ಲ್ಯಾಂಡೇ, ಇದು ಯಾವುದು ಫ್ಲೂಕಲ್ಲಾಗಿಲ್ಲ, ಎಲ್ಲ ಹಿಂಗೆ ಬರಬೇಕು, ಇದಾದಮೇಲೆ ಇದೇ ಬರಬೇಕು, ಇದೆಲ್ಲ ಆದಮೇಲೆ ಫುಲ್ ಡಿಸ್ಕಷನ್. ತುಂಬ ನಮ್ಮಿಬ್ಬರಿಗೆ ಗೊತ್ತು ಆ ಸಿನಿಮಾ ಏನೇನಾಗಿದೆ. ಅಂದರೆ ತುಂಬ ವರ್ಕ್ ಆದಮೇಲೆ ಡೈರೆಕ್ಟ್ರ್ ಬಂದಿದ್ದಿಲ್ಲಿ. ಡೈರೆಕ್ಟ್ರೂ ನಾವು ಒಂದು ಟೆಕ್ನಿಷಿಯನ್ ಥರ ತೊಗೊಂಡಿದ್ದು, ನಮಗೆ ಡೈರೆಕ್ಷನ್ ಮಾಡಿಕೊಡಿ ಈ ಸಿನಿಮಾನ, ನಾವು ಅದಾದಮೇಲೆ ನಾವು ಮಾಡ್ಕೊತೀವಿ, ನಮ್ಮ ಪಬ್ಲಿಸಿಟಿ ನಮ್ಗೆ ಗೊತ್ತು, ನಮ್ಮ ಬಿಸ್ನೆಸ್ ನಮಗೆ ಗೊತ್ತು. ಇವತ್ತೇನಾಗತ್ತೆ, ಯಾರೋ ಒಬ್ಬರ ಮೇಲೆ ಬಿಟ್ಟು ಅವ್ರು ಮಾಡೋ ತಪ್ಪನ್ನ ನಾವು ನಮ್ಮ ಮೇಲೆ ಬ್ಲೇಮ್ ತೊಗೊತೀವಿ ಕೆಲವೊಂದು ಸರಿ. ಸಿನಿಮಾ ಗೆದ್ದಾಗ ಎಲ್ಲರೂ ಬರ್ತಾರೆ, ಸಿನಿಮಾ ಸೋತಾಗ ಇರೋ ಒಬ್ಬನೇ ಕಾರಣ ಆಗ್ತಾನೆ. ಆ ಬ್ಲೇಮ್ಗಳು ತುಂಬ ತೊಗೊಂಡಿದ್ದೀವಿ ನಾವು. ಅದೆಲ್ಲ ಆಗಬಾರ್ದು ಅನ್ನೋ ಒಂದು ಕಾನ್ಷಿಯಸ್ನೆಸ್ ಅಷ್ಟೇ. ಸಚಿನ್ ಮಾತಾಡ್ತಾರೆ ಇದ್ರ ಬಗ್ಗೆ. ಅಲ್ಲ ಅಂದರೆ ಅನುಭವಗಳು ಆವಾಗಲೇ ಸಂಗೀತ ತುಂಬ ಚೆನ್ನಾಗಿ ಹೇಳಿದ್ರು. ಅವರೊಬ್ಬ ನಟ ಆಗಿರೋದಕ್ಕೆ ಅವ್ರಿಗೆ ಒಬ್ಬ ಆರ್ಟಿಸ್ಟ್ ಇದು ಏನಂತ ಗೊತ್ತಾಗುತ್ತೆ ಅಂತ. ಯಾವಾಗಲೂ ಅಷ್ಟೇ. ಅಂದರೆ ಒಬ್ಬ ಎಡಿಟರು ಸಿನಿಮಾ ಡೈರೆಕ್ಟ್ ಮಾಡಿದಾಗ ಅವ್ನಿಗೆ ಏನು ತಕ್ಕೋಬೇಕು, ಏನು ತೆಗಿಬಾರ್ದು ಅನ್ನೋದು, ಒಬ್ಬ ಆರ್ಟಿಸ್ಟ್ ಅವನೇ ಪಿಕ್ಚರ್ ಮಾಡ್ಕೋತಾನೆ, ಅವ್ನ ಪೊಟೆನ್ಷಿಯಲ್ ಏನು ಅಂತ ಗೊತ್ತಾಗುತ್ತೆ. ಆಲ್ರೆಡಿ ಹೇಳ್ತಾ ಇದ್ದಾರೆ ಎಲ್ಲ ರಾಜ್ಗೆ, ಮೋಸ್ಟ್ಲಿ ರಾಜು ಇನ್ನು ಹಂಗಾರೆ ಅವರೇ ಡೈರೆಕ್ಷನ್ ಮಾಡ್ಕೋತಾರೆ ಅಂದ್ರೆ ಡೈರೆಕ್ಷನ್ ಮಾಡ್ಕೊಳ್ಳೋ ಕೆಪಾಸಿಟಿ 100% ಇದೆ. ಬಟ್ ಏನಂದ್ರೆ ಅವರ ಕನ್ವಿನ್ಸ್ ಆಗಬೇಕಷ್ಟೇ. ಐ ಥಿಂಕ್ ಅದೇ ಸಮಯ ತಗೊಳ್ಬೇಕಾಗತ್ತೆ, ಅದಕ್ಕೆ ಆದಂಥ ಒಂದು ಪೇಷನ್ಸ್. ಆ ಪೇಷನ್ಸ್ ಡೆಫಿನೆಟ್ಲಿ ಇದೆ. ಪೇಷನ್ಸ್ ಇಲ್ಲ ಅಂದರೆ ಐ ಥಿಂಕ್ ಇಲ್ಲಿವರೆಗೂ ಇಟ್ ಈಸ್ ನಾಟ್ ಪಾಸಿಬಲ್. ಇವರಿಬ್ಬರಿಗೂ ಇರೋಷ್ಟು ಸ್ಟ್ರೆಸ್ಸು ಆಫ್ ದ ಕ್ಯಾಮ್ರಾ ಅಥವಾ ಆಫ್ ದ ಸಿನಿಮಾ ಏನಿದೆ ಅಲ್ಲ, ಆ ಸ್ಟ್ರೆಸ್ಸನ್ನೇ ಅವ್ರು ಅಷ್ಟು ಎಂಜಾಯ್ ಮಾಡಿಕೊಂಡು, ಬಿಕಾಸ್ ಪ್ರಾಸೆಸ್ ಆಫ್ ಸಿನಿಮಾ ಏನಿದೆಯಲ್ಲ ಅದು ಎಂಜಾಯ್ ಮಾಡ್ತಾ ಬರಬೇಕು. ಎಂಜಾಯ್ ಮಾಡಿದ್ರೆ ಮಾತ್ರ ಜನರಿಗೂ ಅದನ್ನು ನೋಡೋವಾಗ ಅವ್ರು ಎಂಜಾಯ್ ಮಾಡ್ತಾರೆ. ಅದು ನನ್ನ ಬಿಲೀಫ್. ಅದನ್ನು ತುಂಬ ಚೆನ್ನಾಗಿ, ತುಂಬ ಸ್ಮೂತಾಗಿ ನಾನು ಇವರಿಬ್ಬರನ್ನ, ನನಗೆ ಫಸ್ಟ್ ಆ್ಯಕ್ಚುಲಿ ಇವರಿಬ್ಬರು ಕ್ಲೋಸ್ ಫ್ರೆಂಡ್ಸ್ ಅಂತ ಗೊತ್ತಿಲ್ಲ. ನಾನು ಸುಮಾರು ಸಲ ಕೂತ್ಕೊಂಡಾಗ ನೀವಿಬ್ರು ಹೆಂಗೆ ಪರಿಚಯ ಅಂತ ಕೇಳ್ತಿದ್ದೆ. ಬಿಕಾಸ್ ನನಗೂ ಶ್ರೀನಿವಾಸ್ ಅವ್ರು ಗೊತ್ತು, ಅವರು ಜಿಮ್ ಥ್ರೂ ಪರಿಚಯ ಆಗಿದ್ದು ಅಂತ ಗೊತ್ತು. ಬಟ್ ಇವರಿಬ್ಬರ ಬಾಂಡಿಂಗ್ ಏನಿದೆಯಲ್ಲ, ಪ್ರಾಬಬ್ಲಿ ಅದು ಮತ್ತು ಇವರಿಬ್ಬರ ಯುನೋ ವೇ ಆಫ್ ಸೀಯಿಂಗ್ ಸಿನಿಮಾ, ಅವರಿಬ್ಬರಿಗೂ ಇರುವಂಥ ಪ್ಯಾಷನ್ನು ಕಮಲ್ ಶ್ರೀದೇವಿನ ಹೊರಗಡೆ ತಂತು ಈ ಲೆವೆಲ್ಗೆ ಅಂತ ನನಗೆ ಅನ್ಸುತ್ತೆ. ಮೇ ಬಿ ಈ ಅನುಭವಗಳು ಮತ್ತು ಟ್ರಾವೆಲ್ ಮಾಡಿರುವಂಥ ಒಂದು ವಿಷಯಕ್ಕೆ ರೀಸೆಂಟ್ಲಿ ಸೂಫ್ರಮ್ ಸೋ ಸಿನಿಮಾ ಎಷ್ಟು ದೊಡ್ಡ ಹಿಟ್ ಆಗಿದೆ ನಮಗೆಲ್ಲ ಗೊತ್ತಿದೆ. ಆ ಸಿನಿಮಾ ಸಕ್ಸಸ್ ಆಗೋದಕ್ಕೆ ಕಾರಣ ಏನಂತ ಅಂದರೆ ನಾನಾ ಕಾರಣಗಳು ಕೊಡ್ಬೋದು. ಇವಾಗ ಸಕ್ಸಸ್ ಆಗಿಬಿಟ್ಟಿದೆ, ಸೊ ಹಾಗಾಗಿ. ಬಟ್ ಒಂದು ಸಣ್ಣ ಕಾರಣ, ಒಂದು ತುಂಬ ಸಿಂಪಲ್ ಕಾರಣ, ನೋ ಈಗೋ, ಝೀರೋ ಈಗೋ, ಕಂಪ್ಲೀಟ್ ಫ್ರೀಡಮ್. ಝೀರೋ ಈಗೋ, ಕಂಪ್ಲೀಟ್ ಫ್ರೀಡಮ್, ಕ್ರಿಯೇಟಿವಿಟಿಗೆ ಕಂಪ್ಲೀಟ್ ಫ್ರೀಡಮ್ ಮತ್ತು ಪ್ರೋತ್ಸಾಹ, ಇಷ್ಟೇ. ಅದು ಆ ರಿಸಲ್ಟ್ಸ್ ಬಂದಿದೆ. ಆ್ಯಂಡ್ ಇನ್ನೂ ಒಂದು ಪಾಯಿಂಟ್ ಇದೆ ಅಲ್ಲಿ, ಆವಾಗಲೇ ಹೇಳಿದೆ ನಾನು, ಸಿನಿಮಾ ಬೇಸಿಕ್ ರೂಲ್ಸ್ ಏನಿದೆ ಅದು ಫಾಲೋ ಮಾಡಬೇಕು ಅಂತ. ಪ್ರತಿ ಸಿನಿಮಾ ತಂಡನೂ ಅಷ್ಟೇ, ಅಥವಾ ಅದು ಮೇಕಿಂಗಲ್ಲಾಗಿರ್ಬೋದು, ನರೇಷನಲ್ಲಾಗಿರ್ಬೋದು, ಎಲ್ಲ ಕೆಲಸದಲ್ಲೂ ಒಂದು ಫಾರ್ಮೆಟ್ ಅಂತ ಇದೆ. ಆ ಫಾರ್ಮೆಟ್ಟಲ್ಲಿ ನೀವೇನು ಬೇಕಾದ್ರೂ ಆಟ ಆಡಿ, ಬಟ್ ಆ ಫಾರ್ಮೆಟ್ ಬಿಟ್ಟು ಹೋಗಬೇಡಿ. ಅದೇ ಸೇಫ್ ಗೇಮು ಯಾವಾಗ್ಲೂ. ಸೊ ಆ ಒಂದು ವಿಷಯಕ್ಕೆ ಬರ್ತಾ ಇರೋದಾದರೆ ಆ ಸಿಮಿಲಾರಿಟೀಸ್ ತುಂಬ ಇಲ್ಲಿ ಕಾಣಿಸ್ತಾ ಇದೆ ನನಗನ್ಸಿದ್ದು. ಆವಾಗಲೇ ಹೇಳ್ತಾ ಇದ್ರಿ, ಇಲ್ಲಿ ಯಾರಿಗೂ ಈಗೋ ಇಲ್ಲ, ಫ್ರೀಡಮ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಕ್ರಾಫ್ಟು ಕ್ರಿಯೇಟಿವಿಟಿ ಪಾರ್ಟ್ ಅಂತ ಬಂದಾಗ ಅಷ್ಟು ಅಡ್ವಾನ್ಸ್ಡಾಗಿ ಏನೋ ಒಂದು ಪ್ರಯತ್ನ ಮಾಡಿದ್ದೀರಾ. ಸೊ ಆ ಒಂದು ವಿಷಯಕ್ಕೆ ಆ ಥರದೊಂದು ವೈಬು. ಯಾಕಂದರೆ ಎಂಡ್ ಗೋಲ್ ನಮಗೆ ಬೇಕಾಗಿರೋದು ಒಂದು ಒಳ್ಳೆ ಸಿನಿಮಾ, ರಿಸಲ್ಟ್ ಅಲ್ಲ. ರಿಸಲ್ಟ್ ನಮ್ಮ ಕೈಲಿ ಯಾವತ್ತೂ ಇರೋಲ್ಲ. ನನಗೆ ಎಸ್ಪೆಷಲಿ ಇದಾದ್ಮೇಲೆ ನಾನು ಎಷ್ಟು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಸೊ ನನಗೆ ಒಂದು ರಿಗ್ರೆಟ್ ಇರಬಾರ್ದು. ನನಗೆ ಏನೇನು ಅನಿಸಿದ್ಯೋ ಅದೆಲ್ಲ ಈ ಸಿನಿಮಾಲಿ ಆ್ಯಸ್ ಅನ್ ಆರ್ಟಿಸ್ಟ್ ನಾನು ಹಾಕಬೇಕು. ಆಮೇಲೆ ಆ ಸಿನಿಮಾಗೆ ಆ ಪೊಟೆನ್ಷಿಯಲ್ ಏನಿದೆ ಅದು ಫುಲ್ಫಿಲ್ ಮಾಡಬೇಕು. ಅದು ಅಚೀವ್ ಮಾಡಿದ್ವಾ ರಿಸಲ್ಟ್ ಆಮೇಲೆ ನೋಡ್ಕೊಳ್ಳೋಣ. ಸೊ ಅದು ಅಚೀವ್ ಮಾಡೋಕ್ಕೆ ನನಗೆ ಫಸ್ಟ್ ಡೇವಿಂದನೂ ಅದೇ ಡಿಸ್ಕಷನ್ ಇದ್ದಿದ್ದು. ನನಗೆ
ಗೊತ್ತಿಲ್ಲ ನಾಳೆ ದಿನ ಏನಾಗುತ್ತೆ, ಈ ಸಿನಿಮಾ ಔಟ್ಕಮ್ ಆದಮೇಲೆ ನಂದು ಕರಿಯರ್ ಏನಾಗುತ್ತೆ ಏನೋ ಗೊತ್ತಿಲ್ಲ. ಬಟ್ ನನಗೆ ರಿಗ್ರೆಟ್ಸ್ ಇರಬಾರ್ದು. ಇಂಡಸ್ಟ್ರಿಗೆ ಬಂದಮೇಲೆ ನನಗಾದ್ರೂ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಹೊರಗಡೆ ಜನಕ್ಕೋ ಅಥವಾ ಬೇರೆಯವ್ರಿಗೆ ಏನಾಗುತ್ತೆ ಏನೋ ಗೊತ್ತಿಲ್ಲ, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಆ ರೀತಿ ಒಂದು ಪ್ರಾಜೆಕ್ಟ್ ಮಾಡೋಣ ಅಂತ ಶುರು ಮಾಡಿದ್ದೆ. ಅಂದರೆ ನನ್ನ ಸ್ವಾರ್ಥ ಅಂತಲ್ಲ, ಆ್ಯಸ್ ಅನ್ ಆರ್ಟಿಸ್ಟ್ ನನಗೂ ಒಂದು ಹಸಿವಿರುತ್ತಲ್ಲ. ಈಗ ಒಂದು ಹೋಗುಮೆ ಒಂದು ಸಾಂಗು 9 ವರ್ಷ ನಿಲ್ಲಿಸಿದೆ ಅಂದರೆ, ಅದೇ ಥರ ಒಂದು ಸಿನಿಮಾ ನಿಂತರೆ ಎಷ್ಟು ವರ್ಷ ನನಗೆ ಇದಾಗುತ್ತೆ, ಆ ಥಾಟಿಂದ ಆಗಿದೆ ಇವೆಲ್ಲ ಅಷ್ಟೇ. ಬಟ್ ಏನೇ ಮಾಡಿದ್ರು ನನ್ನ ಬಿಲೀಫ್ ಏನಂದ್ರೆ, ನಾವು ಎಷ್ಟೇ ಕೆಲಸ ಮಾಡಿದ್ರು ಅಥವಾ ಎಷ್ಟೇ ಪ್ಲಾನಿಂಗ್ ಮಾಡಿದ್ರು ಆ ಯೂನಿವರ್ಸ್ ಅಂತ ಒಂದು ನಾವೇನ್ ಬಿಲೀವ್ ಮಾಡ್ತೀವಲ್ಲ, ಅದು ಕರೆಕ್ಟ್ ಆಗಿ ನಮ್ಮ ಪ್ಲಾನ್ಸ್ ಜೊತೆ ಅಲೈನ್ ಆದ್ರೆ ಮಾತ್ರ ಅದೇ ತರ ಜನರನ್ನ ನಾವು ಭೇಟಿ ಮಾಡ್ತೀವಿ, ಅದೇ ತರ ಒಂದು ಕೆಲಸಗಳು ಯಾವುದೇ ಒಂದು ವಿಘ್ನ ಇಲ್ಲದೆ ಆಗತ್ತೆ ಅನ್ನೋದು ನನ್ನ ಬಿಲೀಫು. ಸೊ ಪ್ರಾಬಬ್ಲಿ ನೀವು ಹೇಳ್ದಂಗೆ ಆ ಒಂದು ಪಾಸಿಟಿವ್ ಎನರ್ಜಿ ಏನಿತ್ತು ಶುರು ಮಾಡಿದಾಗ ಅಥವಾ ಈ ಒಂದು ಥಾಟ್ ಅವ್ರಿಗೆ ಬಂದಾಗ, ಅದು ಆ ಪಾಸಿಟಿವ್ ಎನರ್ಜಿ ಹಂಗೇ ಕಂಟಿನ್ಯೂ ಆಗಿ ಬಂದಿದೆ. ಇವಾಗ ನಿಮ್ಮನ್ನು ಪ್ರಾಬಬ್ಲಿ ನೀವು ಈ ಒಂದು ಚಿತ್ರಕ್ಕೆ ಬಿಕಾಸ್ ನಿಮ್ಮ ಒಂದು ಬಿಲೀಫ್ ಸಿಸ್ಟಮ್ಮು ಹಂಗೆ ಇತ್ತು, ಹಂಗೆ ಆ ಯೂನಿವರ್ಸ್ ನಮ್ಮನ್ನೆಲ್ಲ ಕರ್ಕೊಂಡು ಬಂದಿದ್ದು. ಎಲ್ಲನೂ ಹಂಗಾಗಲ್ಲ, ಕೆಲವೊಂದು ಮಾತ್ರ ಹಂಗಾಗುತ್ತೆ. ನಾನು ಸುಮಾರು ಸತಿ ಇವ್ರಿಗೆ ಹೇಳ್ತಾ ಇದ್ದೆ, ನಾನು ಇಲ್ಲ ಹಿಂಗೆ ಮಾಡೋಣ ಹಂಗೆ ಮಾಡೋಣ, ಇಷ್ಟು ಪ್ಲ್ಯಾನು, ಇಷ್ಟು ಬಡ್ಜೆಟು ಎಲ್ಲ ಇರೋದು, ಬಟ್ ಅಷ್ಟು ಬಡ್ಜೆಟು ಇರಲ್ಲ, ಆ ಪ್ಲ್ಯಾನು ಆಗಿರಲ್ಲ. ಆದರೆ ಅನ್ಕೊಂಡಿರ್ತೀವಲ್ಲ, ಆ ಅನ್ಕೊಂಡಿರೋದು ಎಷ್ಟು ಚೆನ್ನಾಗಿ ಎಕ್ಸಿಕ್ಯೂಟ್ ಆಗ್ತಿದೆ ಅಂದರೆ, ನಾನು ಸುಮಾರು ಸಿನಿಮಾಗಳಿಗೆ ಕೆಲಸ ಮಾಡಿದ್ದೀನಿ, ಮಾಡ್ತಾ ಇದ್ದೀನಿ ಕೂಡ, ಬಟ್ ಕೆಲವೊಂದಕ್ಕೆ ಮಾತ್ರ ಈ ಥರದ್ದು ಆಗುತ್ತೆ. ಅವಾಗ ಹೇಳ್ತಾರೆ ನಾವು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿಲ್ಲ. ಇಲ್ಲ, ನಿಜವಾಗ್ಲೂ ನಾನು ಹೇಳ್ತೀನಿ ಇದನ್ನು. ಕಮಲ್ ಶ್ರೀದೇವಿ ಅನ್ನೋದು ಒಂದು ಟೈಟಲ್ಲು ಜಸ್ಟ್ ಸುಮ್ಮನೆ ಗ್ರ್ಯಾಂಡಮ್ ಆಗಿ ಮುಂದಿನವ್ರ ಬಾಯಲ್ಲಿ ಬಂತು, ತುಂಬ ಚೆನ್ನಾಗಿದೆ. ನಾನು ಇಮಿಡಿಯೇಟಾಗಿ ಹೊರಗಡೆ ಬಂದ್ಬಿಟ್ಟು ನಾನು ನಿಮ್ಮ ಬ್ಯಾನರಲ್ಲಿ ಕಮಲ್ ಶ್ರೀದೇವಿ ರಿಜಿಸ್ಟರ್ ಮಾಡಿಸ್ತೀನಿ. ಸಚಿನ್ ಇಲ್ಲ ಅನ್ನಲಿಲ್ಲ, ರಿಜಿಸ್ಟರ್ ಮಾಡಿಕೊಂಡ್ರು. ಫಸ್ಟ್ ಸ್ಟೆಪ್ಪು, ಫಸ್ಟು ವೈಬ್ರೇಷನ್ ಅದು. ದೆನ್ ಅದಾದಮೇಲೆ ಒಂದು ಕತೆ, ಅವರು ನನಗೆ ಕೊಡಲ್ಲ ಅನ್ನಲಿಲ್ಲ, ಕತೆ ತೊಗೊಂಬಂದ್ವಿ, ನಮ್ಗೆ ಇಷ್ಟ ಬಂದಂಗೆ ನಾವು ಮಾಡಿದ್ವಿ, ರೆಡಿ ಮಾಡಿದ್ವಿ, ಅದು ಆಯಿತು. ದೆನ್ ಈಗೊಂದು ಸಿನಿಮಾ ಆಫೀಸ್ ಮಾಡಬೇಕು. ಸಿನಿಮಾ ಆಫೀಸ್ ಎಲ್ಲಿ ಮಾಡೋದು ಅದು ಗೊತ್ತಿಲ್ಲ. ನಮ್ಮ ರವಿ ತಾರಕಾಸುರ ಇರೋ ನನ್ನ ಆಫೀಸ್, ನನ್ನ ಅಪಾರ್ಟ್ಮೆಂಟ್ ಇದೆ, ನನ್ನಲ್ಲಿ ಮಾಡ್ಕೊಳ್ಳಿ. ಅದಕ್ಕೂ ದುಡ್ಡು ಕೊಟ್ಟಿಲ್ಲ, ಅದನ್ನು ಮಾಡಿದ್ವಿ. ಹೊರ್ಗಡೆ ಅವ್ರಿಗೆ ಮಿನಿಸ್ಟ್ರು ಮಕ್ಕಳು, ಹೀರೋಗಳು, ಇವ್ರು ತಾಜ್ ವೆಸ್ಟ್ ಎಂಡಲ್ಲೇ ಆಫೀಸ್ ಹಾಕೋಬೋದು, ಇದೆಲ್ಲ ಇರತ್ತಲ್ಲ. ನಾವು ಅದನ್ನು ಮಾಡಲಿಲ್ಲ. ಈ ಪೋಸ್ಟ್ ಪ್ರೊಡಕ್ಷನಲ್ಲಿ ದುಡ್ಡೇ ಖರ್ಚಾಗಿಲ್ಲ ನಮ್ಗೆ. ಆ್ಯಕ್ಚುಲಿ ಪೇಪರು ಪೆನ್ನು ಕೊಟ್ಟಿದ್ದೀವಿ, ಕೆಲವೊಂದು ಕೊಟ್ಟಿದ್ದೀವಿ ಹೊರತು ಪ್ರೀ ಪ್ರೊಡಕ್ಷನ್ಗೆ ನಾವು ದುಡ್ಡು ಖರ್ಚು ಮಾಡಲಿಲ್ಲ. ತುಂಬ ಹುಷಾರಾಗಿ ಮಾಡಿದ್ವಿ. ರವಿ ಬಂದು ಸಪೋರ್ಟ್ ಮಾಡಿದ್ರು. ಬೇರೆ 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 ಅಂತ ಬಂದಾಗ ಕ್ಯಾಮ್ರಾ ಕೊಡೋರೊಬ್ಬರಿದ್ರು, ಲೊಕೇಶನ್ ಫ್ರೀಯಾಗಿ ಕೊಡೋರೊಬ್ಬರಿದ್ರು, ಇನ್ನೊಂದೇನೋ ಒಬ್ಬರಿದ್ರು. ನಮ್ಮ ಸುರೇಶಣ್ಣ ಎಲ್ಲ ಇದನ್ನು ಕ್ಯಾಮ್ರಾ ಒಂದಷ್ಟು ಕಳಿಸಿದ್ರು. ಹಾಗೆ ಗೊತ್ತಿಲ್ಲ, ಎಲ್ಲ ಅಲ್ಲಿ ಅವ್ರ ಟೀಮು ಅಷ್ಟೇ ರೆಗ್ಯುಲರ್ ಹೊರಗಡೆ ಏನು ಮಾಡ್ತಿದ್ರು ಅದಕ್ಕಿಂತ ನಮ್ಗೆ ಆ್ಯಕ್ಚುಲಿ ರಾಜ್ಗಿರೋ ಕನೆಕ್ಷನ್ಗೆ, ಆ ಫ್ರೆಂಡ್ಶಿಪ್ಗೆ ಕಮ್ಮಿಗೆ ಕೊಟ್ಟರು ನಮಗೆ ಕ್ಯಾಮ್ರಾದು ರೇಟು ರೆಂಟು ಎಲ್ಲ ನೋಡಿದಾಗ ಹೆಂಗೆ ವರ್ಕೌಟ್ ಆಗತ್ತಿದು ಇವ್ರಿಗೆ. ಪಾಪ ನಮ್ಮ ಮೇಲೆ ಅಭಿಮಾನಕ್ಕೆ ಬರ್ತಿದಾರಲ್ಲ, ಇದೆಲ್ಲ ದೊಡ್ಡ ಜವಾಬ್ದಾರಿ, ನಂಬಿಕೆ. ಯಾರೋ ಒಬ್ರು ಆಫೀಸ್ ಫ್ರೀಯಾಗಿ ಕೊಟ್ಟಿದ್ದಾರೆ ಅಂದರೆ ಅಲ್ಲಿ ನಾವು ಮಿಸ್ಯೂಸ್ ಮಾಡಿಕೊಂಡು ಪಾರ್ಟಿ ಮಾಡ್ಕೊಂಡಿರೋಕ್ಕಾಗಲ್ಲ. ಕೆಲಸ ಮಾತ್ರ ಮಾಡಬೇಕು. 6 ಗಂಟೆ ಮೇಲೆ ಬಾಗ್ಲಾಕಿಸ್ತಿದ್ದೆ ನಾನು, ಯಾರು ಹೋಗ್ಬಾರ್ದು ಅಲ್ಲಿ ಅಂತ. ಇನ್ನೊಂದು ಕಡೆ ಬಂದಾಗ ಅವತ್ತಿನ ಪೇಮೆಂಟ್ ಅವತ್ತೇ ಕ್ಲಿಯರ್ ಆಗಬೇಕು. ನಾಳೆ ನನ್ನ ಪೇಮೆಂಟ್ ಕೊಟ್ಟಿಲ್ಲ ಅಂತ ಯಾರೂ ಒಬ್ಬರು ಕಂಪ್ಲೇಂಟ್ ಮಾಡೋಂಗಿಲ್ಲ ನಮ್ಮ ಮೇಲೆ. ಫಸ್ಟ್ ಟೈಮ್ ಮಾಡ್ತಿದ್ದೀವಿ, ಯಾರೂ ಒಂದು ವರ್ಡ್ ನೆಗೆಟಿವ್ ಮಾತಾಡಬಾರ್ದು ಅಂತ. ಪಾಸಿಟಿವ್ 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 ಅದಷ್ಟೇ ಇಲ್ಲೆಲ್ಲ ಬಂತು. ಇಲ್ಲಿವರೆಗೂ ಅಷ್ಟೇ, ಒಂದು ಕಂಟೆಂಟ್ ಬಿಡೋವರೆಗೂ ನಮ್ಮ ಯಾರನ್ನೂ ಗೊತ್ತೇ ಇರಲಿಲ್ಲ. ಪೋಸ್ಟರ್ ಅಂತ ಬಿಟ್ಟಿದ ತಕ್ಷಣವೇ ನಮ್ಮ ಮೇಲೆ ಒಂದು ಸ್ವಲ್ಪ ಜನ ಹಿಂಗೆ ತಿರುಗಿ ನೋಡಿದ್ರು. ಒಂದು ಟೀಸರ್ ಬಿಡಬೇಕು ಅಂದಾಗ ಆನಂದ್ ಅಡಿಯೋ ತುಂಬ ದೊಡ್ಡ ಸಪೋರ್ಟ್ ಮಾಡ್ತು ನಮಗೆ, ಚೆನ್ನಾಗಿ ಪ್ರಮೋಟ್ ಮಾಡಿಕೊಟ್ರು. ನಮ್ಮ ದೊಡ್ಡ ಸಂಸ್ಥೆಗಳು ತೊಗೊತಾರೆ ಅಂದರೆ ಓಕೆ, ನಾನು ಸಚಿನ್ ಏನೋ ಹುಡುಗಾಟ ಆಡ್ಕೋತಿದ್ವಿ, ಅದೊಂದನ್ನ ನಂಬಿ ಆ ಸಂಸ್ಥೆ ತೊಗೊಳ್ತಲ್ಲ, ಒಂದು ಫಸ್ಟ್ ಗೆಲುವು ಅದು. ಅದಾದಮೇಲೆ ಒಂದು ಟ್ರೈಲರ್ ಅಂತ ಬಿಟ್ಟಿದ ತಕ್ಷಣವೇ 5-6 ಡಿಸ್ಟ್ರಿಬ್ಯೂಟರ್ಗಳಿಂದ ಫೋನ್ ಬಂತು ನನಗೆ, ನಾನು ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ, ನಾನು ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ. ಇದು ಏನಾಗ್ತಿದೆ, ತುಂಬ ಪಾಸಿಟಿವ್ ಆಗಿ ತುಂಬ ಚೆನ್ನಾಗಿ ಸ್ಪ್ರೆಡ್ ಆಗ್ತಿದೆ. ಹಂಗೆ ನೋಡೋಕೋದ್ರೆ ನಾವೆಲ್ಲೂ ಹೋಗೇ ಇಲ್ಲ ಇನ್ನೂ. ನಾನು ಶೋರೀಲ್ ಕಟ್ ಮಾಡಿಲ್ಲ, ನಾವು ಬಿಸ್ನೆಸ್ ಪರ್ಪಸ್ ನಾವೇನೂ ಮಾಡೇ ಇಲ್ಲ ಇನ್ನೂ. ಟೈಮ್ ಇಲ್ಲ ಅದನ್ನೆಲ್ಲ ಮಾಡಬೇಕಿತ್ತು, ಬಟ್ ಅದನ್ನೆಲ್ಲ ಮಾಡಬೇಕು. ನನಗೆ ಅಷ್ಟು ಟೈಮ್ ಇಲ್ಲ. ನಮ್ಮ ಸಿನಿಮಾ ಇದು ಅಂತ ನಾವು ಯಾರಿಗೂ ಕರ್ಕೊಂಡೋಗಿ ತೋರಿಸೂ ಇಲ್ಲ ಇನ್ನೂ. ಎಲ್ಲ ಆಟೋಮೆಟಿಕ್ಕಾಗಿ ಅದು ಕೂಡು ಬಂದು ಆಗ್ತಿದೆ. ಇವ್ರು ಹೇಳ್ದಾಗೆ ಯೂನಿವರ್ಸ್ ಸಪೋರ್ಟ್ ಮಾಡ್ತಿದೆ. ತುಂಬ ಫ್ರೆಶ್ ಈಕ್ವಲ್ ಮೈಂಡೆಡ್ ಜನ, ತುಂಬ ಪಾಸಿಟಿವ್ ಆಗಿರೋರು ತಂಡದಲ್ಲಿದ್ದರೆ ಪ್ರತಿಯೊಂದು ತಂಡಕ್ಕೂ ಯಶಸ್ಸು ಸಿಕ್ಕೇ ಸಿಗತ್ತೆ. ಖಂಡಿತ. ಅಂದರೆ ಯಾರ ಮೈಂಡಲ್ಲೂ ಕಲ್ಮಶ ಇಲ್ಲ, ಎಲ್ಲರ ಮೈಂಡಲ್ಲೂ ಒಳ್ಳೇದಾಗಲಿ ಸಿನಿಮಾಗೆ. ಆಮೇಲೆ ಕೆಲವೊಂದು ಸರಿ ನಾವು ಸಿನಿಮಾ ಮುಗಿಸಿ ಹೊರಗಡೆ ಬರ್ತೀವಲ್ಲ, ಕುಂಬಳಕಾಯಿ ಹೊಡೆಯೋ ದಿನ, ಅಥವಾ ನಾವು ಇದರಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಲಾಸ್ಟ್ ಡೇ ಶೂಟ್ ಮುಗಿಸಿದ್ವಿ, ಈ ಬೇಡಿ ಎಪಿಸೋಡು. ಅವತ್ತೇ ಎಕ್ಸ್ಟ್ರೀಮ್ ಶೂಟ್ ಮಾಡಿದ್ವಿ, ಬೆಳಗ್ಗೆಯಿಂದ ತುಂಬ ಹೆವಿ ಎಪಿಸೋಡೆ ಶೂಟ್ ಮಾಡಿ ಮುಗಿಸೋ ಹೊತ್ತಿಗೆ ಎಲ್ಲರೂ ಡ್ರೈನ್ಡ್ ಔಟ್, ಯಾರು ಒಂದು ನಯಾ ಪೈಸಾ ಎನರ್ಜಿ ಇಲ್ಲ.
ಬಟ್ ಅಂದ್ರೂ ಈ ಎಪಿಸೋಡ್ ಬೇಕು ಅಂತ ಇವ್ರಿಗೆ ಅಂದ್ರು ಆಯ್ತು ಮಾಡೋಣ ಅಂದ್ಬಿಟ್ಟು ಮಾಡಿದ್ವಿ. 9 ಗಂಟೆ 9:30 10 ಗಂಟೆವರೆಗೂ ಆಯ್ತದು. ಹೊರಗಡೆ ಬರೋತ್ತಿಗೆ ಯಾರೊಬ್ರು ನನಗೆ ಎಕ್ಸ್ಟ್ರಾ ಅರ್ಧ ದಿನದ ಎಕ್ಸ್ಟ್ರಾ ಕೇಳಿ ಬಾಟ ಕೊಡಿ. ಖುಷಿಯಾಗಿ ಸಿನಿಮಾದಲ್ಲಿ ನಿಮ್ಗೆ ಗೊತ್ತಿರತ್ತಲ್ಲ, Wish ಮಾಡಿ. 6 o'clock ಆದ್ಮೇಲೆ ಬಾಟ ಕೊಡ್ಬೇಕು ಎಕ್ಸ್ಟ್ರಾ. ಖುಷಿಯಾಗಿ ಕೇಳಲಿಲ್ಲ ವಿಶ್ ಮಾಡಿ ಎಂಜಾಯ್ ಮಾಡ್ಕೊಂಡು ಹೋದ್ರು. ಏನಂದರೆ ನಮ್ಮ ಸಿನಿಮಾ ಅಂತ ಎಲ್ಲ ಎಂಜಾಯ್ ಮಾಡಿದ್ರಲ್ಲ. ಆಮೇಲೆ ಮೇಲ್ಕೋಟೆಯಲ್ಲಿ ಶೂಟ್ ದಿನನೂ ಅಷ್ಟೇ, ನಮಗೆ ಅವತ್ತು ಚಾನ್ಸೇ ಇಲ್ಲ ಸನ್ಸೆಟ್ ಸಿಗೋದು. ಫುಲ್ ಮೋಡ. ನಮ್ಮ ಟೈಮ್ ಕ್ಯಾಮ್ರಾ ಇಲ್ಲಿ ಸೆಟ್ ಆಯಿತು, ಮ್ಯಾಜಿಕ್ ಓಪನ್ ಆಯ್ತು. ಜಸ್ಟ್ ಹಿಂಗ್ ಸನ್ ಬಂತು, ಹಂಗೆ ಡೌನ್ ಆಯ್ತು. 5 ನಿಮಿಷ ಆ ಶಾರ್ಟ್ ತೆಗಿಯೋದು ಮುಗೀತು. ಅದು ಸಣ್ಣ ಹೇಳ್ತು, ನಾನು 5 ನಿಮಿಷ ಕೊಡ್ತೀನಿ ಬೇಗ ಮಾಡ್ಕೊಳ್ಳಿ ಅಂತ. ಆಮೇಲೆ ಏನೋ ಗೊತ್ತಿಲ್ಲ, ಅದು ಮೇಲ್ಕೋಟೆ ವೈಬ್ರೇಷನ್ ನನಗೆ ತುಂಬ ಆಸೆ ಇತ್ತು, ಅದು ದೇವ್ರು ಮಾಡಿಕೊಟ್ಟಿರೋದು ಅಷ್ಟೇ. ಈ ನಿರೀಕ್ಷೆ ಇಲ್ಲದೆ ಏನೋ ದೇವರು ಒಂದು ದೊಡ್ಡ ಮಾತಿದೆ ಅಲ್ವಾ, ಯಾವುದೇ ನಿರೀಕ್ಷೆ ಇಟ್ಕೊಳ್ಳದೆ ಪ್ರಾಮಾಣಿಕವಾಗಿ ಕೆಲಸ ಮಾಡು, ಫಲ ನಿಮ್ಗೆ ಸಿಕ್ಕೇ ಸಿಗುತ್ತೆ ಅಂತ. ಆ ಥರ ಅನ್ನಿಸ್ತಾ ಇದೆ. ಅಂದರೆ ಈಗಲೂ ನನಗೆ ಮಾತಾಡ್ಬೇಕಾರೆ ನಾವೇನೋ ಜಾಸ್ತಿ ಮಾತಾಡ್ತಿದ್ದೀವ, ನಾವು ಇನ್ನೂ ಸಿನಿಮಾ ಜನ ನೋಡಿಲ್ಲ, ಇಷ್ಟೆಲ್ಲ ಮಾತಾಡೋದು ಕರೆಕ್ಟ್ ಅನ್ಸ್ಬಿಡುತ್ತೆ ಒಂದೊಂದ್ಸತಿ. ಅಂದರೆ ನಾನು ಅದನ್ನೇ ಹೇಳಿದ್ದು, ಎಷ್ಟೋ ಇವರು ತುಂಬ ಚೆನ್ನಾಗಿ ಹೇಳಿದ್ರು ಆ ವಿಷಯಕ್ಕೆ. ತುಂಬ ಪ್ರಾಮಾಣಿಕವಾಗಿ ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಕಂಟೆಂಟ್ಗಳು ಪ್ರೊಡ್ಯೂಸ್ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಅದು ಎಲ್ಲೋ ಒಂದು ಕಡೆ ಆ ಲಕ್ ಅನ್ನೋದು ಅದೊಂದು ಟೈಮಿಂಗ್ ಅನ್ನೋದು ಒಂದು ಬೇಕಾಗತ್ತೆ. ಸೊ ಆ ಟೈಮಿಂಗ್ ಒಂದು ಕೂಡ ಬರಬೇಕಾಗತ್ತೆ. ಆ ವಿಚಾರಕ್ಕೆ ಇದು ಕೂಡ ಬಂದಿದೆ ಅಂತ ಕಾಣಿಸ್ತಾ ಇದೆ. ಅದಕ್ಕೇನೆ ಮಾತಾಡ್ತಾ ಇದ್ದೀರಾ ಅಷ್ಟ. ಇಲ್ಲ, ನಮ್ಮ ಸಿನಿಮಾ ಏನೇನಿದೆ ಸಿನಿಮಾದೊಳಗೆ ತುಂಬ ಜವಾಬ್ದಾರಿಯಿಂದ ಮಾಡಿದ್ದೀವಿ. ಒಂದು ಹೆಣ್ಣಿನ ಸುತ್ತೋ ಒಂದಷ್ಟು 7 ಕ್ಯಾರೆಕ್ಟರ್ಗಳು ಸಮಾಜದನ್ನ ರೆಪ್ರೆಸೆಂಟ್ ಮಾಡುವಂಥ ಕ್ಯಾರೆಕ್ಟರ್ಗಳು. ಇಲ್ಲೆಲ್ಲೂ ಟೀಸರು ಟ್ರೈಲರಲ್ಲಿ ನಾನು ಸಂಗೀತನ ಕ್ಯಾರೆಕ್ಟರ್ನ ರಿವೀಲೇ ಮಾಡಿಲ್ಲ. ನಾನೇ ಪ್ರೆಸ್ ಮೀಟಲ್ಲಿ ಹೇಳಿದೆ, ಅದು ಬೇಕು ಅಂತಲೇ ಹೇಳಿದ್ದು, ರಿವೀಲ್ ಮಾಡಬೇಕು ಅಂತ. ಏನೋ ಹುಡುಗಾಟ ಮಾಡಿಲ್ಲ, ನಾವು ಎಕ್ಸ್ಟ್ರಾನು ಏನೂ ಮಾತಾಡ್ತಿಲ್ಲ. ಇದಕ್ಕೆಲ್ಲ ಮೀರಿದ ಕತೆ. ಸಿನಿಮಾ ರಿಲೀಸ್ ಆದಮೇಲೆ ಇಡೀ ತಂಡದ ಜೊತೆ ಕತೆ ಬಗ್ಗೆ ಮಾತಾಡ್ತೀವಿ. ಈಗ ಎಲ್ಲೇ ಹೇಳಿದ್ರು ಸಿನಿಮಾ ಮೇಕಿಂಗ್ ಬಗ್ಗೆ ಮಾತಾಡ್ತಿದ್ದೀವಿ ಹೊರತು ನಾವು ಕತೆ ಬಗ್ಗೆ ಮಾತಾಡ್ತಿಲ್ಲ. ಸೊ ಸಮಾಜದಲ್ಲಿ ಒಂದು ವರ್ಗನ ಪ್ರೆಸೆಂಟ್ ಮಾಡ್ತಿದ್ದಾರೆ ಸಂಗೀತ. ಅವ್ರುಗಳಿಗೂ ಕೆಲವೊಂದು ನೋವಿರುತ್ತೆ, ಅವ್ರುಗಳ ಕಷ್ಟ ಕೇಳೋರು ಒಬ್ಬರೂ ಇರೋದಿಲ್ಲ. ಸಂಗೀತ ಮಾಡಿರೋ ಪಾತ್ರ ಅವ್ರಿಗೂ ಅರ್ಟ್ ಆಗಬಾರ್ದು. ಸೊ ಅವ್ರು ಎಲ್ಲೋ ಒಂದು ಕಡೆ ನೋಡಿದಾಗ ಎಸ್, ನನಗೂ ನನ್ನ ಲೈಫಲ್ಲಿ ಇದೇ ಥರ ಕಷ್ಟ ಆಗಿತ್ತು ಅವತ್ತು, ಅದಕ್ಕೆ ನಾನು ಈ ಪರಿಸ್ಥಿತಿ ಈ ಜೀವನ ಮಾಡ್ತಿದ್ದೀನಿ ಅಂತ ಅನ್ನಿಸ್ಬೇಕು. ದೆನ್ ಎಲ್ಲೋ ಒಂದು ಕಡೆ 70 years ಆಗಿರೋವಂಥ ಒಬ್ಬ ವಾಚ್ಮ್ಯಾನ್ ತನ್ನ ಲೈಫಲ್ಲಿ ಎಲ್ಲರನ್ನೂ ಕಳ್ಕೊಂಡು ಅವನಿಗೂ ಒಂದು ಆಸೆ ಇರುತ್ತಲ್ಲ. ಅವನು ವಯಸ್ಸಾಗಿದೆ ನಿಜ, ಬಟ್ ಅವನಿಗೂ ಒಂದು ಲೈಫಲ್ಲಿ ಏನೋ ಒಂದು ಬೇಕು. ಅವನ ಕಷ್ಟ ಹೇಳ್ತಾನೆ ಬಂದು. ಸಮಾಜ ಅವನ್ನ ಹೇಗೆ ಕ್ರಿಟಿಸೈಸ್ ಮಾಡುತ್ತೆ. ಈ ಥರದ ಒಂದಷ್ಟು ಸ್ಟ್ರಾಂಗ್ 7 ಕತೆಗಳನ್ನ ಹೇಳಿದ್ದೀವಿ ಜೊತೆಯಲ್ಲಿ. ಹಾಗಾಗಿ ಕಾನ್ಫಿಡೆನ್ಸಲ್ಲಿ ಇರೋದು ನಾವು ಕೂತ್ಕೊಂಡಿರೋದು. ಜನಕ್ಕೆ ಇಷ್ಟ ಆಗತ್ತೆ. ನಾನು ನಿನ್ನೆ ಕೂಡ ಒಂದು ಹೇಳಿದೆ, ಸಿನಿಮಾ ಮುಗಿದ್ಮೇಲೆ ಎದ್ದು ಚಪ್ಪಾಳೆ ಹೊಡಿತಾರೆ ಸಿನಿಮಾಗೆ. ಹುಡುಗಾಟ ಮಾಡಿಲ್ಲ. ರೂಲ್ಸ್ನ ಎಸ್, ನನಗಿಲ್ಲೊಂದು 5 ಸಾಂಗ್ ಬೇಕು, ಇಲ್ಲ, ಕತೆ ಫಸ್ಟ್ ಫ್ರೇಮಲ್ಲಿ ನಿಮಗೆ ಕತೆ ಓಪನ್ ಆದರೆ ಕತೆ ಎಂಡ್ ಮಾಡಿ ನಾನು ಹೊರಗಡೆ ಕಳಿಸ್ತೀನಿ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ತೊಗೊಂಡೋಗ್ತಾರೆ. ನೀವು ಮನೆಗೆ ಹೋಗ್ಬೇಕಾದ್ರೆ ಇವ್ರು ಹೇಳಿದೆಲ್ಲ ನಿಜ, ಇದು ಸುಳ್ಳಲ್ಲ, ವಿತ್ ಡಾಕ್ಯುಮೆಂಟೇಷನ್ಸ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗತ್ತೆ. ಆ ಕಾನ್ಫಿಡೆನ್ಸ್ ಇರೋದ್ರಿಂದನೇ ಮಾತಾಡ್ತಿದ್ದೀವಿ. ಇಲ್ಲ ಆಗಲಿ, ಅಂದರೆ ಮೇ ಬಿ ಈ ಸಿನಿಮಾ ರಿಲೀಸ್ ಆದಮೇಲೆ ತುಂಬ ಮಾತಾಡೋದಿದೆ ಆ್ಯಕ್ಚುಲಿ. ಈಗ ಕೆಲವೊಂದು ವಿಷಯ ಕಟ್ಟಾಗ್ತಿದೆ, ಆಗಲ್ಲ ಕತೆ ಹೇಳ್ಬಿಡೋಣ ಅನ್ಸತ್ತೆ ಒಂದ್ಸರಿ ಮಾತಾಡ್ತಾ. ಬಟ್ ಮರ್ಡರ್ ಮಿಸ್ಟ್ರಿ ಮತ್ತೆ ಈ ತರ ಜಾನ್ರಾಸ್ ಅಲ್ಲಿ ಏನಾಗ್ಬಿಡತ್ತೆ, ಇದು ಒಂದ್ಸಲ ಒಂದು ಚಿಕ್ಕ ವಿಷಯ ಗೊತ್ತಾದ್ರೂನು ಯಾರು ಏನು ಎತ್ತ ಅನ್ನೋದು ಗೆಸ್ ಮಾಡ್ಬಿಡ್ತಾರೆ ಜನ, ಬಿಕಾಸ್ ತುಂಬಾ ಸ್ಮಾರ್ಟ್ ಆಡಿಯನ್ಸ್ ನಮ್ಮ. ಈಗ ನನಗೆ ಈ ಟ್ರೈಲರ್ ನೋಡಿದಾಗ ಇದನ್ನ ಯಾವ ಜಾನ್ರ್ ಅಂತ ಡಿಫೈನ್ ಮಾಡಕ್ ಗೊತ್ತಾಗ್ತಿಲ್ಲ. ಇದನ್ನ ಮರ್ಡರ್ ಮಿಸ್ಟ್ರಿ ಅಂತಿರೋ, ಸಸ್ಪೆನ್ಸ್ ಥ್ರಿಲ್ಲರ್ ಅಂತಿರೋ, ಎಷ್ಟೊಂದು ಎಲಿಮೆಂಟ್ಸ್ ಇದೆ. ಅಲ್ಲ, ನಮ್ ಸ್ಟಾರ್ಟ್ ಮಾಡಿದಾಗಿಂದ ನನಗೆ ಯಾರು ಕೇಳಿದ್ರೆ ಯಾವ ಜಾನರ್ ಮಾಡ್ತಿದ್ರೆ ಒಂದು ಜಾನರ್ ನಾವು ಕೊಡ್ಲಿಲ್ಲ. ಅದಕ್ಕೆ ನಾನು ಹೇಳ್ತಿರೋದು, ಟೀಸರು ಟ್ರೈಲರು ಪೋಸ್ಟರ್ ಸಿನಿಮಾ ಅಲ್ಲ, ಇದು ಒಂದು ಪ್ಯೂರ್ ಲವ್ ಸ್ಟೋರಿ. ತುಂಬ ಪ್ಯೂರ್ ಲವ್ ಸ್ಟೋರಿ. ಪ್ಯೂರಿಟಿ ಅನ್ನೋದಿರುತ್ತೆ ಗೊತ್ತಾ. ಗಂಡು ಹೆಣ್ಣಿನ ನಡೆಯೋ ಮಧ್ಯದಲ್ಲಿ ಲವರ್ಸ್, ಫ್ರೆಂಡ್ಸ್, ಅದನ್ನಷ್ಟೇ ಪ್ಯೂರ್ ಅನ್ನೋಕ್ಕಾಗಲ್ಲ. ಯಾರ ಮೇಲೆ ಬೇಕಾದ್ರೂ ಲವ್ ಆಗ್ಬೋದು. ಕೆಲವೊಂದು ದೊಡ್ಡ ವಿಷಯಗಳಿರುತ್ತೆ, ಅದು ಪ್ಯೂರೇ. ಆ ಥರದ ಒಂದು ಲವ್ ಸ್ಟೋರಿ ಇದು. ಅದಕ್ಕೆ ಸಿನಿಮ್ಯಾಟಿಕ್ ತೆಚ್ಕೊಡೋಕ್ಕೋಸ್ಕರ, ಸಮಾಜನ ಕ್ರಿಟಿಸೈಸ್ ಮಾಡೋಕ್ಕೋಸ್ಕರ ಮರ್ಡರನ್ನು ತಂದಿದ್ದೀವಿ. ನಾವು ನೋಡಿರೋ ಒಂದಷ್ಟು ಘಟನೆಗಳನ್ನ ತೊಗೊಂಡು ರೇಪನ್ನು ತಂದಿದ್ದೀವಿ. ಸಣ್ಣ ಎಲಿಮೆಂಟ್ಸ್ ಅಷ್ಟೇ ಇದು. ಇದು ಯಾವ ಮರ್ಡರ್ ಮಿಸ್ಟ್ರಿರೋ ಅಲ್ಲ, ಫ್ಯಾಮಿಲಿ ಸಮೇತ ಕೂತ್ಕೊಂಡು ನೋಡ್ಬೋದಾದಂಥ
ಎಲ್ಲೂ ಮುಜುಗರ ಆಗದೆ, ವಲ್ಗ್ಯಾರಿಟಿ ಇಲ್ಲದೆ, ಎಲ್ಲೂ ಸ್ಕಿನ್ ಶೋ ಮಾಡದೆ ತುಂಬ ಮಾಡಿರುವಂಥ ಒಂದು ಪಾತ್ರದ ನೈಜ ಘಟನೆ ಥರ. ಅಂದರೆ ಯಾರೋ ಒಬ್ಬರ ನೈಜ ಘಟನೆ ಅಲ್ಲ ಅದು. ಆ ಪಾತ್ರ ಇವತ್ತು ಎಲ್ಲೋ ಒಂದು ಕಡೆ ಕಷ್ಟಪಡ್ತಿರಬಹುದು, ಈಗಲೂ ಪಡ್ತಾ ಇರ್ತಾರೆ. ಆ ಥರದೊಂದು ಪಾತ್ರ. ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಅನ್ನೋದು ನಾವು ಹುಟ್ಟೋಕ್ಕಿಂತ ಮುಂಚೆಯಿಂದನೂ ನಡೀತಾನೇ ಇದೆ. ಎವ್ರಿ 2 months 3 months ನೋಡಿದ್ರೆ ನಿಮಗೆ ನ್ಯೂಸ್ ಚಾನಲ್ಸ್ಗಳಲ್ಲಿ ಬರ್ತಾನೆ ಇರುತ್ತೆ. ಆ ಥರ ಒಂದು ದೌರ್ಜನ್ಯದ ಒಂದು ಕತೆ. ಅದರಲ್ಲೊಂದು ಇನ್ನೋಸೆಂಟ್ ಟ್ರ್ಯಾಕ್ ಪ್ಲೇ ಆಗುತ್ತೆ. ಮಾತಾಡ್ತಾ ಇದ್ರೆ ಮಾತಾಡ್ತಾನೆ ಇರ್ತೀವಿ ಅನ್ಸುತ್ತೆ. ಅಷ್ಟಿದೆ ವಿಷಯಗಳು ಅಂದ್ರೆ ಹೇಳಕ್ಕೆ. ಸೊ ಹಾಗಾಗಿ ಮೇ ಬಿ ಈ ಪ್ರಿವ್ಯೂ ಸಾಕನ್ಸುತ್ತೆ ಆಡಿಯನ್ಸ್ಗೆ. ಎಸ್, ಇದಿಷ್ಟು ನೋಡಿದ್ರೆ ಖಂಡಿತವಾಗ್ಲೂ ಥಿಯೇಟ್ರಿಗೆ ಬರ್ತಾರೆ. ಆಮೇಲೆ ಇದು ಶುರುವಾಗಿದೆ, ಆ ವೈಬ್ ಶುರುವಾಗಿದೆ, ಸಿನಿಮಾ ನೋಡೋಕೆ ಬರೋಂಥ ವೈಬು. ನಾನು ಯೂಶ್ವಲಿ ಕಡಿಮೆ ಚರ್ಚೆ ಆಗುತ್ತೆ ಈ ಥರದ್ದು. ಈಗ ಪೋಸ್ಟ್ರಿಂದನೇ ಚರ್ಚೆ ಆಗುವಂಥದ್ದು, ನೀವು ಏನು ಬಿಟ್ಟರೂ ಚರ್ಚೆ ಆಗುತ್ತೆ ಅನ್ನೋದಕ್ಕೆ. ಮತ್ತು ಈ ಥರದ ಪೋಸ್ಟರ್ಗಳೆಲ್ಲ ಬಿಟ್ಟು ಎಷ್ಟು ಚೆನ್ನಾಗಿ ಅಂದರೆ ಶೇರ್ ಮಾಡೋದಾಗಲಿ, ಅವರ ಹಂಚ್ಕೊಳ್ಳೋದಾಗಲಿ, ಏನು ಎಕ್ಸ್ಪೆಕ್ಟೇಷನ್ಗೂ ಮೀರಿ ಹೋಗುವಂಥದ್ದು. ಆಮೇಲೆ ಮಾರ್ಕೆಟಲ್ಲಿ ಅದಾಗದೇ ಮಾತು ಬಾಯಿಗೆ ಬರ್ತಾ ಇದೆ, ಕಮಲ್ ಸಿದ್ವಿ ಬರ್ತಾ ಇದೆ, ಸಿನಿಮಾ ಬರ್ತಾ ಇದೆ ಅನ್ನೋದು. ಸೊ ಈ ವಾರ ರಿಲೀಸ್ ಆಗ್ತಿರೋ ಪಿಕ್ಚರ್ಗಳ ಮಧ್ಯೆ ಈ ವಾರನೇ ನಿಮ್ಮ ಸಿನಿಮಾ ರಿಲೀಸ್ ಆಗುತ್ತೆ ಅನ್ನೋ ಲೆವೆಲ್ಗಿದೆ. 12ನೇ ತಾರೀಕೆ ರಿಲೀಸ್ ಆಗುತ್ತೆ ಅನ್ನೋ ಒಂದು ವೈಬು ಆ ಥರ ಇದೆ. ಸೊ ಮುಂದಿನ ವಾರ ಸಿನಿಮಾ ಬರ್ತಾ ಇದೆ, ಕೌಂಟ್ ಶುರುವಾಗಿದೆ. ತುಂಬ ಒಳ್ಳೊಳ್ಳೆ ಹಾರೈಕೆ ಇದೆ ಇಂಡಸ್ಟ್ರಿಯಿಂದ. ಆ್ಯಕ್ಚುಲಿ ತುಂಬ ಜನ ಇದ್ರ ಬಗ್ಗೆ ಮಾತಾಡ್ತಿದ್ದಾರೆ, ಇನಿಷಿಯೇಟ್ ತೊಗೊಂಡು ಮಾತಾಡ್ತಿದ್ದಾರೆ. ಈ ಸಿನಿಮಾ ಚೆನ್ನಾಗಿರ್ಬೋದು, ಇದ್ರ ಮೇಲೆ ಹೋಪ್ ಇದೆ ಅನ್ನೋ ಒಂದು. ಆಮೇಲೆ ಎಸ್ಪೆಷಲಿ ಆ ಕಮೆಂಟ್ಸ್ ನೋಡೋಕೆ ಖುಷಿ ಆಗುತ್ತೆ ಟ್ರೈಲರ್ದು ಮತ್ತು ಇದಕ್ಕೆ. ಮತ್ತು ನಾವು ಒಂದಷ್ಟು ನ್ಯೂಸ್ಗಳನ್ನೆಲ್ಲ ಹಾಕಿರ್ತೀವಲ್ಲ, ನಿಮ್ಮ ಮಾತಾಡಿರೋದಲ್ಲ, ಅಲ್ಲಿ ಆಡಿಯನ್ಸ್ ಅವರು ಇಂಟ್ರೆಸ್ಟ್ ತೋರಿಸ್ತಾ ಇರೋ ರೀತಿ ನೋಡಿದಾಗ ಖುಷಿ ಆಗುತ್ತೆ, ಕುತೂಹಲ ಇದೆ. ಖಂಡಿತ ಈ ವೈಬು ಇದ್ರ ಮೇಲೆ ಯಾರ ದೃಷ್ಟಿನೂ ಬೀಳ್ದಲ್ಲಿ ಚೆನ್ನಾಗಾಗಲಿ. ಜನ ಏನು ನಂಬಿಕೆ ಇಟ್ಟಿದ್ದಾರೋ ಖಂಡಿತವಾಗ್ಲೂ ನಂಬಿಕೆ ನೀವು ಉಳಿಸ್ಕೋತೀರ ಅನ್ನೋದು ನನ್ನ ನಂಬಿಕೆ. ಥ್ಯಾಂಕ್ ಯು. ಒಂದಷ್ಟು ಕ್ಯಾಂಡಿಡ್ ಮಾತುಕತೆ ನಮ್ಮ ಜೊತೆಗೆ. ಕನ್ನಡ ಪಿಕ್ಚರ್, ಕಮಲ್ ಶ್ರೀದೇವಿ ಕಾಕಾ. ಆಮೇಲೆ ಕನ್ನಡ ಇಂಡಸ್ಟ್ರಿಗೆ, ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಕಕಾರ ಯಾವಾಗಲೂ ಸಕ್ಸಸ್ಸು. ಅದು KGF, ಕಾಂತಾರ ನೀವು ಯಾವುದನ್ನು ತಗೊಳ್ಳಿ, ಮ್ಯಾಕ್ಸ್ ಟು ಮ್ಯಾಕ್ಸ್ 98% ಸಕ್ಸಸ್. ಕರ್ನಾಟಕನೂ ಕಾನೇ ಅದು ಅಲ್ಲ, ಹೌದು, ಕನ್ನಡನೂ ಕಾನೇ. ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ರಾಜು ಬೇಗ ಡೈರೆಕ್ಷನ್ ಮಾಡಿ ಹಂಗಾರೆ. ಇನ್ನೊಂದಷ್ಟು ಸಿನಿಮಾಗಳಾಗಲಿ. ಸಂಗೀತ ಇಲ್ಲಿಂದ ಹೊಸ ಜರ್ನಿ. ಆ್ಯಂಡ್ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ ಪ್ರೆಸ್ ಮೀಟಲ್ಲಿ ಎಲ್ಲ ಅವಾರ್ಡ್ಗಳು ಕೊಡ್ಬೇಕು ಇವ್ರಿಗೆ, ಅವ್ರು ಅಷ್ಟು ವರ್ತ್ ಅಂತ. ನಿಜವಾಗ್ಲೂ ಅಷ್ಟು ಈಸಿಯಾಗಿ ಬರಲ್ಲ, ಅವರು ಒಬ್ಬ ಕಲಾವಿದನೇ. ಆ್ಯಂಡ್ ವಿರ್ ಆಲ್ ಅಂದರೆ ಈ ಜನ್ರೇಷನಲ್ಲಿ ಹೋಗ್ತಿರೋಂಥ ಕಲಾ ಅಷ್ಟು ಈಸಿಯಾಗಿ ಬರಲ್ಲ. ಅದು ಬರುತ್ತೆ ಅಂದರೆ ಅಷ್ಟು ಫೀಲ್ ಆಗಿದೆ ಅಂತ. ಅವ್ರ ಸಿನಿಮಾ ಅನ್ನೋ ಕಾರಣಕ್ಕೆ ಅವ್ರು ಹೇಳಿಲ್ಲ, ಯಾರೇ ಆಗಲಿ. ಸೊ ಅದು ತುಂಬ ಖುಷಿ ಆಯಿತು. ಅಂದರೆ ಇನ್ನೇನಿರ್ಬೋದು ಅನ್ನೋ ಒಂದು ನಿರೀಕ್ಷೆ. ಅವ್ರು ಹೇಳಿದ್ದೆ ನಂಗೆ ಒಂದಷ್ಟು ಮೆಡಲ್ಸ್ ಆ್ಯಕ್ಚುಲಿ ನಾನು ಅವತ್ತು ಹಾಕೊಂಡು ಹೋದೆ, ಅದೇ ಸಾಕು ನನಗೆ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. 19ನೇ ತಾರೀಕು ಸಿನಿಮಾ ಬರ್ತಾ ಇದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, OTT ಕಾಯಬೇಡಿ, ನಮ್ಮ ರಿಕ್ವೆಸ್ಟ್ ಇದು. ಯಾಕೆಂದರೆ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯೆನ್ಸು, ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸು ಈ ಸಿನಿಮಾ, ಎಸ್ಪೆಷಲಿ ಈ ಸಿನಿಮಾ, ನೀವು ಪೋಸ್ಟ್ಗಳಲ್ಲಿ ಇದರಲ್ಲಿ ಏನು ಕಲರಿಂಗ್ ನೋಡ್ತಾ ಇದ್ದೀರಾ ಅಥವಾ ಕ್ರಾಫ್ಟ್ ನೋಡ್ತಾ ಇದ್ದೀರಾ, ಅಷ್ಟು ಕ್ವಾಲಿಟಿ. ಆ್ಯಂಡ್ ಈ ಸಿನಿಮಾದ ಸಿನಿಮಾಟೋಗ್ರಫಿ ಮತ್ತು ಆರ್ಟ್ ವಿಚಾರ ಮತ್ತು ಮ್ಯೂಸಿಕ್ ಎಲ್ಲ ವಿಷಯನೂ ಸ್ಪೆಷಲ್ ಆಗಿದೆ. ಬಟ್ ಟೆಕ್ನಿಕಲಿ ಹೇಳ್ಬೇಕಾದ್ರೆ ಒಂದಷ್ಟು ಗ್ಲಿಮ್ಸ್ ನಾನು ನೋಡಿದ್ದೀನಿ, ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಒಂದು ಒಳ್ಳೆ ಅನುಭವ, ಸಿನಿಮ್ಯಾಟಿಕ್ ಎಕ್ಸ್ಪೀರಿಯೆನ್ಸು ಈ ಸಿನಿಮಾ ಕೊಡುತ್ತೆ ಅಂತ ನಾನು ನಂಬಿದ್ದೀನಿ. ತಪ್ಪದೆ 19ನೇ ತಾರೀಕು ಥಿಯೇಟ್ರಿಗೆ ಬನ್ನಿ. ಒಂದು ಒಳ್ಳೆ ಕನ್ನಡ ಸಿನಿಮಾ ಈ ಸೀಸನ್ಗೆ ಬಂದಿದೆ, ನೋಡಿ ಎಂಜಾಯ್ ಮಾಡಿ. ನಮಸ್ಕಾರ.